ಅರ್ಥ ಆಯ್ತಲ್ಲ? ಮುಂಚೆ ಮಾಡಬೇಕಾದ ಕೆಲಸ ನೀವ್ಯಾರು ಸ್ಪರ್ಧೆಗಳಿಗೆ ಡಿಸ್ಟರ್ಬ್ ಮಾಡಬಾರ್ದು. ನಿಮ್ಮ ದಿನದ ಕೆಲಸ ನೀವು ಶುರು ಹಚ್ಕೋಬೇಕು. ಮೊದಲನೇ ದಿನದ ಉದಾಹರಣೆಗೆ ನಾನು ಹೇಳ್ತೀನಿ. 3ನೇ ತಾರೀಕು ಕಾರ್ಯಕ್ರಮ ಶುರುವಾಗುತ್ತೆ. ಬೆಳಗ್ಗೆ ಗಣಪತಿ 8:30ಯಿಂದ ಕಾರ್ಯಕ್ರಮ ಶುರುವಾಗುತ್ತೆ. ಸೊ ನಾವೆಲ್ಲರೂ 8:30ಗೆ ಬರ್ಬೇಕಾ? ನಾನು ಕೇಳಲ್ಲ. 8:30ಗೆ ಯಾರು ಬರಬೇಕು ಅಂತ ನೀವು ನಿಶ್ಚಯ ಮಾಡಿ ನಿಮ್ಮ ಟೀಮಲ್ಲಿ. ಬೆಳಗ್ಗೆ ಅಕಸ್ಮಾತ್ ನಮ್ಮ ಕಾರ್ಯಕರ್ತರಲ್ಲಿ ಪೂಜೆಗೆ ಹೋಮಕ್ಕೂ ನಾವು ಕೂರ್ತೀವಿ. ನಾವು ಕುಟುಂಬ ದಂಪತಿಗಳು ನವ ಅಲ್ಲ, ಯಾವಾಗಲೂ ನೀವು ನವನೇ. ಆದರೆ ದಂಪತಿಗಳು ಕೂಡ ನಮ್ಮ ಪೂಜೆಗೆ ಇಲ್ಲಿ ನಾವು ಕೂರ್ತೀವಿ. ಕೂರ್ಬೋದು, ಯಾರು ಬೇಕಾದರೂ ಕೂರ್ಬೋದು. ಎಷ್ಟು ಜೋಡಿ ಬೇಕಾದ್ರೂ ಇಲ್ಲಿ ಪೂಜೆ ಕೂರ್ಬೋದು.